ಅಖಂಡಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಬಸವಾದಿ ಶಿವಶರಣರನ್ನ ಭಕ್ತಿಯಿಂದ ಸ್ಮರಣೆ ಮಾಡಿ ಶ್ರೀಮತಿ ರುದ್ರಮ್ನವರ ಪುಣ್ಯ ಸಂಸ್ಮರಣೋತ್ಸವದ ನಿಮಿತ್ತವಾಗಿ ನಡೆಯುತ್ತಿರುವಂತಹ ಈ ಪವಿತ್ರ ಶರಣಮೇಳದ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿರುವಂತಹ ಸಿದ್ಧಗಂಗಾ ಮಠದ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳವರ ದಿವ್ಯ ಇಡಿದಾವರೆಗಳಲ್ಲಿ ಭಕ್ತಿಯಿಂದ ನತಮಸ್ತಕನಾಗಿ, ಅದೇ ರೀತಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಎಲ್ಲರನ್ನ ಆಶೀರ್ವದಿಸ್ತಿರುವಂತಹ ಹಿರಿಯರಾದಂತಹ ಬೇಲಿ ಮಠದ ಪರಮ ಪೂಜ್ಯರ ಪಾದಗಳಲ್ಲಿ, ಚಕ್ರಗೌರಿ ಮಠದ ಪರಮ ಪೂಜ್ಯರ ಆದಿಯಾಗಿ ಎಲ್ಲ ಪೂಜ್ಯರ ಅಡಿದಾವರೆಗಳಲ್ಲಿ ಭಕ್ತಿಯಿಂದ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಈ ಸಂದರ್ಭದಲ್ಲಿ ಉಪಸ್ಥಿತರಿರುವಂತಹ ಜಯಶಂಕರ್ ಅವರೇ, ಕರ್ಣೇಶ್ ಅವರೇ ಹಾಗೂ ಎಲ್ಲ ಕುಟುಂಬದವರೇ, ಇವತ್ತೆಲ್ಲರೂ ತುಂಬ ನೋವಿಂದ ಇಲ್ಲಿ ಉಪಸ್ಥಿತರಿದ್ದೀವಿ. ತುಂಬು ಜೀವನವನ್ನು ಕಳೆದಂಥ ರುದ್ರಮ್ಮನವರು ಎಷ್ಟು ದಿನ ನಮ್ಮ ಜೊತೆ ಇದ್ದರೂ ಅಷ್ಟು ಆನಂದ ಎಲ್ರಿಗೂ ಇರ್ತಿತ್ತು. ಅವರಿದ್ದಂತಹ ಪ್ರತಿಯೊಂದು ದಿನಗಳು ಕೂಡ ಎಲ್ಲರಿಗೂ ಉಪಯೋಗ ಆಗುವ ರೀತಿ, ಎಲ್ಲರಿಗೂ ಸಹಾಯ ಹಸ್ತ ಚಾಚುವ ರೀತಿಯಲ್ಲಿ ಬದುಕಿದವರು ರುದ್ರಮ್ಮನವರು. ನಾವು ಇಡೀ ಕುಟುಂಬವನ್ನು ನೋಡಿದ್ರೆ ಮೊದಲಿಂದಲೂ ಕೂಡ ರುದ್ರಮ್ಮನವರ ಕುಟುಂಬ ಏನಿದೆ, ಮಾದಯ್ಯನವರು ಆಗಿರ್ಬೋದು, ಪುಟ್ಟಮಾದಯ್ಯನವರು ಆಗಿರ್ಬೋದು, ಎಲ್ಲರೂ ಕೂಡ ನಮ್ಮ ಕನಕಪುರದ ಭಾಗದಲ್ಲಿ ವಿಶೇಷವಾಗಿ ಸಹಾಯವನ್ನು ಮಾಡಿಕೊಂಡು ಬಂದಂಥ ಒಂದು ಕುಟುಂಬ. ನಾವು ರುದ್ರಮ್ಮನವರ ಗುಣವನ್ನು ವಿಶೇಷವಾಗಿ ನೋಡೋದಾದರೆ, ಅವ್ರಿಗೆ ಆನಂದ ಯಾವುದ್ರಲ್ಲಿ ಇತ್ತು ಅಂತ ಅಂದರೆ, ಬಂದವರಿಗೆ ದಾಸೋಹ ಮಾಡೋದೇ ಅವ್ರಿಗೆ ದೊಡ್ಡ ಆನಂದ. ಇಂದು ಬೆಂಗಳೂರಿನಂತಹ ಮಹಾನಗರದಲ್ಲಿ ನಾವೆಲ್ಲರೂ ಇದ್ದೀವಿ, ಯಾವುದಕ್ಕೂ ಕೊರತೆ ಇಲ್ಲ. 40-50 ವರ್ಷಗಳ ಹಿಂದೆ ಹಳ್ಳಿಯನ್ನು ನೋಡಿದ್ರೆ ಕುಡಿಯೋದಕ್ಕೂ ನೀರಿನ ಕಷ್ಟ ಇತ್ತು. ಇನ್ನು ಆಹಾರ ಧಾನ್ಯಗಳನ್ನು ತರೋದಿರಲಿ, ಕುಡಿಯೋದಕ್ಕೂ ನೀರಿನ ಕಷ್ಟ ಇದ್ದಂತಹ ಸಂದರ್ಭದಲ್ಲೂ ಕೂಡ ರುದ್ರಮ್ಮನವರು ಮನೆಗೆ ಬಂದಂಥವ್ರೆಲ್ರಿಗೂ ವಿಶೇಷವಾಗಿ ಪ್ರಸಾದವನ್ನು ಮಾಡಾಕ್ತಿದ್ರು. ಅಷ್ಟೇ ಅಲ್ಲ, ಅವ್ರ ಜಮೀನಿಗೆ ಯಾರು ಕೆಲಸಕ್ಕೆ ಬರ್ತಿದ್ರು ಅವರೆಲ್ರಿಗೂ ಕೂಡ ದಾಸೋಹವನ್ನು ನಿರಂತರವಾಗಿ ಮಾಡೋದನ್ನು ನಾವೆಲ್ಲರೂ ಕೂಡ ಆ ಭಾಗದಲ್ಲಿ ಕೇಳಿದ್ದೀವಿ. ಅಷ್ಟು ಜನಾನುರಾಗಿಗಳಾಗಿ ಬೇರೆಯವರ ಕಷ್ಟಗಳಿಗೆ ಸ್ಪಂದಿಸುವಂಥ ಒಂದು ವಾತಾವರಣ ರುದ್ರಮ್ಮನವರಲ್ಲಿ ಇತ್ತು ಅನ್ನುವಂಥದ್ದು ಒಂದು ದೊಡ್ಡ ಗುಣ. ಬಿಳದಾಳೆಯಲ್ಲಿ ಎಷ್ಟೋ ಸಂದರ್ಭದಲ್ಲಿ ಕುಡಿಯೋದಕ್ಕೆ ನೀರು ಇರಲಿಲ್ಲ. ಅಂಥ ಸಂದರ್ಭ ಇದ್ರೂ ಕೂಡ ಅವ್ರು ಯಾವುದನ್ನು ಲೆಕ್ಕಿಸದೆ ಮೊದಲು ಏನು ಮಾಡ್ತಿದ್ರು ಅಂತಂದರೆ, ಬೇರೆಯವ್ರಿಗೆ ಅನುಕೂಲ ಆಗಲಿ ಎನ್ನುವ ನಿಟ್ಟಿನಲ್ಲಿ ತಮ್ಮ ಮನೆಯಲ್ಲಿರುವಂತಹ ಎಲ್ಲ ವಸ್ತುಗಳನ್ನು ದಾನ ಮಾಡೋದನ್ನು ನಾವೆಲ್ಲರೂ ಕೂಡ ಕಂಡಿದ್ದೀವಿ. ಕೆಲವು ದಿನಗಳ ಹಿಂದೆ ರುದ್ರಮ್ಮನವ್ರ ಬಗ್ಗೆ ಮಾತಾಡ್ತಾ ಅಲ್ಲೇ ಆ ಭಾಗದಲ್ಲಿದ್ದಂಥ ಹಿರಿಯರು ಹೇಳಿದಂಥ ಒಂದು ಮಾತು ನೆನಪಾಗುತ್ತೆ. ಇವ್ರ ಮನೆಗೆ ಕೆಲ್ಸಕ್ಕೆ ಬರ್ತಿದ್ರಂತೆ ಅವರು. ಆ ಸಂದರ್ಭದಲ್ಲಿ ಯಾವುದೋ ಹಬ್ಬ ಬತ್ತಂತೆ. ಹಬ್ಬ ಬಂದಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಇರುವಂಥ ವಸ್ತುಗಳನ್ನೆಲ್ಲ, ರೇಷನ್ನೆಲ್ಲ ಮನೆಯಲ್ಲಿರುವಂತಹ ಮಕ್ಕಳು ನೋಡಿ, ಕೆಲ್ಸಕ್ಕೆ ಬರ್ತಿದ್ರಲ್ಲ ಅವ್ರ ಮಕ್ಕಳನ್ನ ನೋಡಿ ಇವ್ರ ಮಕ್ಕಳಿಗೆ ಏನಾದರೂ ಮಾಡಿಕೊಡು ಅಂತ ಹೇಳಿ ಕೊಟ್ಟರು ಅನ್ನೋದನ್ನು ಈಗಲೂ ಕೂಡ ನೆನೆಸ್ಕೊಳ್ತಾರೆ. ಅಂಥ ಉದಾರವಾಗಿದ್ದಂಥವರು ರುದ್ರಮ್ಮನವರು. ಅವರಿಗೆ ಇರುವಂಥ ಪ್ರತಿಯೊಂದು ಕ್ಷಣವೂ ಏನು ಮಾಡ್ತಾಯಿದ್ರು, ಎಲ್ರಿಗೂ ಅನುಕೂಲವಾಗುವ ರೀತಿಯಲ್ಲಿ ಅವರ ಒಂದು ಜೀವನವನ್ನು ಕಳೆದಿದ್ರು. ಆ ಭಾಗದಲ್ಲಿ ಸ್ವಾಮಿಗಳುಗಳಂತಂದರೆ ತುಂಬ ಪ್ರೀತಿ ಅವರಿಗೆ. ಅವ್ರ ಮನೆಗೆ ಬರುವಂಥದ್ದು ಅಂದರೆ ಕನಕಪುರದ ಭಾಗದಲ್ಲಿ ಹಾಗೂ ಸಿದ್ಧಗಂಗಾ ಮಠದ ಆದಿಯಾಗಿ ಎಲ್ಲ ಮಠದ ಪರಮ ಭಕ್ತರು ಅವರು. ಬರುವಂಥ ಎಲ್ಲ ಗುರುಗಳು ವಿಶೇಷವಾಗಿ ರುದ್ರಮ್ಮನವರ ಮನೆಯನ್ನು ನೆನೆಸ್ಕೊಂಡು ಬರ್ತಾಯಿದ್ರು. ಯಾಕಂದರೆ ಅವರು ವಿಶೇಷವಾಗಿ ಮಾಡುವಂಥ ಕಳ್ಳಲೆ ಸಾಂಬಾರು ಏನಿತ್ತು ಅದು ಇವತ್ತು ಕೂಡ ಎಲ್ರಿಗೂ ರುಚಿಯಾಗಿರುವಂಥದ್ದು. 2-3 ದಿನ ಅದಕ್ಕೋಸ್ಕರನೇ ಬರ್ತಿದ್ರು ಅನ್ನುವಂಥ ಮಾತು ಈಗಲೂ ಕೂಡ ಪರಿಚಿತವಾಗಿರುವಂಥದ್ದು. ಅಂಥ ಒಂದು ವಿಶೇಷವಾದಂಥ ವ್ಯಕ್ತಿತ್ವ ಅವರದು. ಜೊತೆಗೆ
ಪೂಜಾ ಪುನಸ್ಕಾರಗಳು ಈ ವಿಚಾರದಲ್ಲಿ ಅವ್ರು ಯಾವಾಗಲೂ ಕೂಡ ಮುಂದು. ಎಷ್ಟೇ ನಾವು ಉನ್ನತಿಕ್ಕೇರಿದ್ರೂ ಕೂಡ ನಮ್ಮ ಧಾರ್ಮಿಕ ಪರಂಪರೆ ಏನಿದೆ, ನಮ್ಮ ಸಂಸ್ಕಾರಗಳೇನಿದೆ, ಅದನ್ನು ನಿರಂತರವಾಗಿ ನಾವು ಉಳಿಸ್ಕೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಸದಾ ಪೂಜೆಯನ್ನು ಪುನಸ್ಕಾರವನ್ನು ಮಾಡ್ತಾ ಇದ್ದದ್ದನ್ನು ನಾವೆಲ್ಲರೂ ಕೂಡ ಕಂಡಿದ್ದೀವಿ. ಅಂಥ ಒಂದು ಸಂಸ್ಕಾರಯುತವಾದಂತಹ ಕುಟುಂಬದಲ್ಲಿ ಬಂದಂಥವರು ರುದ್ರಮ್ಮನವರು. ಅದೇ ರೀತಿ ಅವರ ಒಂದು ಇಡೀ ಜೀವನ ಪರಿಪೂರ್ಣವಾಗಿತ್ತು, ಯಾವುದೇ ಕೊರಗಿರಲಿಲ್ಲ ಅವರಿಗೆ. ಅವರು ಕಷ್ಟದಲ್ಲಿದ್ದಂತಹ ಸಂದರ್ಭದಲ್ಲೂ ಬೇರೆಯವರಿಗೆ ಸಹಾಯ ಮಾಡಿ ತಮ್ಮ ಕಷ್ಟವನ್ನು ಮರಿತಾ ಇದ್ರು. ಜೊತೆಗೆ ಬೆಳೆದ ಮೇಲೆ ಮಕ್ಕಳೆಲ್ಲ ಉನ್ನತ ಸ್ಥಾನಕ್ಕೆ ಹೋದ ಮೇಲೆ ಮಕ್ಕಳನ್ನ ನೋಡಿ ಆನಂದವಾಗಿದ್ರು. ಮಠಕ್ಕೆ ಬಂದಾಗ ಅನೇಕ ಬಾರಿ ಹೇಳ್ತಿರ್ತಿದ್ರು, ನಾನು ತೃಪ್ತಿಯಾಗಿದ್ದೀನಿ ಬುದ್ಧಿ ಅಂತ ಹೇಳಿ. ಯಾವ ಕಾರಣಕ್ಕಾಗಿ ಅಂತ ಅಂದರೆ, ನನ್ನ ಮಕ್ಕಳು ಮೊಮ್ಮಕ್ಕಳು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ, ಜೊತೆಗೆ ನಾವು ಬೆಳೆಸಿದಂಥ ನಮ್ಮ ಮನೆ ಸಂಸ್ಕಾರಗಳೇನಿದ್ದೋ ಅದನ್ನ ಇನ್ನು ಉನ್ನತವಾಗಿ ಅವರು ಆಚರಣೆ ಮಾಡ್ತಿದ್ದಾರೆ. ಅದಕ್ಕಿಂತ ನನಗೇನೂ ಆನಂದ ಇಲ್ಲ. ಅವರನ್ನು ನೋಡಿಕೊಂಡು ನಾನು ದಿನವನ್ನು ಕಳೀತಿದ್ರೆ ನನಗೆ ಅದೇ ಆನಂದ ಅನ್ನುವಂಥ ಮಾತನ್ನು ಸದಾ ರುದ್ರಮ್ಮನವರು ನೆನೆಸ್ಕೊಳ್ತಾ ಇದ್ರು. ಜಯಶಂಕರ್ ಅವರಾಗಿರ್ಬೋದು, ಕರ್ಣೇಶ್ ಅವರಾಗಿರ್ಬೋದು, ಅವರ ಕುಟುಂಬದ ಎಲ್ಲರೂ ಕೂಡ ಅಜ್ಜಿಯನ್ನು ತುಂಬ ಪ್ರೀತಿಯಿಂದ ಅಪ್ಪುಗೆಯಿಂದ ನೋಡ್ಕೊಳ್ತಿರುವಂಥ ಒಂದು ಆನಂದದಿಂದಾಗಿ ಅವರು ಸುದೀರ್ಘವಾಗಿ ಅವರ ಜೀವನವನ್ನು ಕಳೆಯೋದಕ್ಕೆ ಸಾಧ್ಯ ಆಯಿತು. ಅಂಥ ಒಂದು ಶರಣೆಯ ಈ ಒಂದು ಪುಣ್ಯಾರಾಧನಾ ಸಮಾರಂಭದಲ್ಲಿ ಒಂದು ಶರಣ ಚಿಂತನೆಯನ್ನು ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಪರಮ ಪೂಜ್ಯರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಲಾಗಿದೆ. ಭಗವಂತ ಅವರ ಕುಟುಂಬದವರಿಗೆ ರುದ್ರಮ್ಮನವರು ಕಳ್ಕೊಂಡಿರೋದು ದುಃಖ ಇರುವಂತಹ ಸಂದರ್ಭ, ಆದರೂ ಶಕ್ತಿಯನ್ನು ಕೊಡಲಿ, ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಎನ್ನುವಂಥ ಮಾತನ್ನು ಹೇಳಿ ನನ್ನ ಎರಡು ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೀನಿ. ಶರಣು ಶರಣಾರ್ಥಿ.